ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡ್ಯಾಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡುವ ಮಹತ್ವಾಕಾಂಕ್ಷೆ ಸ್ಪೇಡೆಕ್ಸ್ ಸ್ಯಾಟಲೈಟ್ಗಳನ್ನು ನಿನ್ನೆ ರಾತ್ರಿ ಆಂಧ್ರಪ್ರದೇಶ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. 3, 2, 1, 0. ಮಹತ್ವಾಕಾಂಕ್ಷಿ ಸ್ಪೇಡೆಕ್ಸ್ ಉಪಗ್ರಹ ಉಡ್ಡಯನ ಯಶಸ್ವಿ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ನಿನ್ನೆ ಮತ್ತೊಂದು ಮೈಲಿಗಲ್ಲಿಗೆ ಸಾಕ್ಷಿಯಾಯಿತು. ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಉದ್ದೇಶದ ಸ್ಪೇಡೆಕ್ಸ್ ಸ್ಯಾಟಲೈಟ್ ಅನ್ನ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ PSLV C60 ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಉಡಾವಣಾ ವಾಹನದ ಮೂಲಕ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿಸಲಾಯಿತು. ಉಪಗ್ರಹಕ್ಕೆ BGS ಅರ್ಪಿತ್ ಹೆಸರಿನ ಪೇಲೋಡ್ ಜೋಡಣೆ. ಆದಿಚುಂಚನಗಿರಿ ಮಠದ SJC ಕಾಲೇಜು ವಿದ್ಯಾರ್ಥಿಗಳ ಸಾಧನೆ. ಸ್ಪೇಡೆಕ್ಸ್ ಸ್ಯಾಟಲೈಟ್ ನಲ್ಲಿ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠದ SJC ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು BGS ಅರ್ಪಿತ್ ಎನ್ನುವ ಪೇಲೋಡ್ ಅನ್ನ ಜೋಡಿಸಿದ್ದಾರೆ. ಭೂಮಿಯಿಂದ ಸ್ಯಾಟಲೈಟ್ಗೆ ಆಡಿಯೋ, ಅಕ್ಷರ ಹಾಗೂ ಚಿತ್ರಗಳನ್ನ ಬದಲಾಯಿಸಿಕೊಳ್ಳಬಹುದಾಗಿದೆ. BGS ಅರ್ಪಿತ್ ಪ್ರಯೋಗ ಯಶಸ್ವಿಯಾದ್ರೆ ಜನಸಾಮಾನ್ಯರು ಸ್ಯಾಟಲೈಟ್ಗಳ ಜೊತೆ ಚಾಟಿಂಗ್ ಮಾಡಬಹುದಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಸೋಮನಾಥ್, ಸ್ಪೇಡೆಕ್ಸ್ ಪ್ರಯೋಗ ಯಶಸ್ವಿಯಾದ್ರೆ ಭಾರತ ಬಾಹ್ಯಾಕಾಶ ರಂಗದಲ್ಲಿ ಮುಂಚೂಣಿಯಲ್ಲಿರುವ ಕೆಲವೇ ರಾಷ್ಟ್ರಗಳ ಸಾಲಿಗೆ ಸೇರಲಿದೆ ಅಂತ ಹೇಳಿದ್ದಾರೆ. Happy to announce the successful accomplishment of the launch of PSLV C60 for the SpaceX mission. All the R&D payloads are there waiting for testing in the coming days, in fact in months. So congratulations to them for successful accomplishment of all the mission objectives through the poem. So once again, thank you. ಇನ್ನು ಸ್ಪೇಡೆಕ್ಸ್ ಉಪಗ್ರಹ ಉಡಾವಣೆ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉಪಸ್ಥಿತರಿದ್ದರು. ಸ್ಪೇಡೆಕ್ಸ್ ಉಡಾವಣೆ ಭಾರತದ ಮುಂದಿನ ಕೆಲವು ಮಹತ್ವಾಕಾಂಕ್ಷಿ ಇಂಡಿಯನ್ ಸ್ಪೇಸ್ ಸ್ಟೇಷನ್, ಚಂದ್ರಯಾನ 4 ನಂತಹ ಯೋಜನೆಗಳಿಗೆ ಸ್ಫೂರ್ತಿಯಾಗಲಿದೆ ಅಂತ ಹೇಳಿದ್ದಾರೆ. BGS Arpit's purpose is it will study how messages and images are transmitted from space to Earth in a microgravity environment. If successful, this will benefit global amateur radio operators. Thanks to ISRO for providing this wonderful platform and opportunity for colleges and startups. I wish the best to ISRO and everyone who contributed to this mission directly or indirectly. My special greetings to Chairman Sri Somnath ji also. Jai Shri Gurudev. ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳ ಜೋಡಣೆ, ರಿಪೇರಿ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆ ಸ್ಪೇಡೆಕ್ಸ್ ಉಡಾವಣೆ ಸಕ್ಸಸ್ ಆಗಿದೆ. ಇದರಿಂದ ವಿಶ್ವದ ಕಣ್ಣು ಮತ್ತೆ ಭಾರತದತ್ತ ವಾಲಿದೆ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ.